ಜಾಮೀನು ಪಡೆದಿದ್ರು ದರ್ಶನ್. ಮತ್ತೆ ಬಳ್ಳಾರಿ ಜೈಲನ್ನ ಸೇರ್ತಾರೆ ನಟ ದರ್ಶನ್. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಜಾಮೀನು ಸಿಕ್ಕಿತ್ತು. ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ರು. ಈಗ ಮತ್ತೆ ಬಳ್ಳಾರಿ ಜೈಲಲ್ಲಿ ಇದ್ದಾಗಲೇ ಜಾಮೀನು ಪಡೆದಿದ್ರಿಂದ ನಟ ದರ್ಶನ್ ಈಗ ಮತ್ತೆ ಬಳ್ಳಾರಿ ಜೈಲಿಗೆ. ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿರುವುದು. ಹೈಕೋರ್ಟ್ ತೀರ್ಪು ಸರಿಯಿಲ್ಲ, ಕ್ರಮ ಸರಿಯಿಲ್ಲ ಅನ್ನುವಂಥ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಿದೆ. ಈ ಹಿಂದೆಯೂ ಕೂಡ ಹೈಕೋರ್ಟ್ನ ಕ್ರಮವನ್ನ ಪ್ರಶ್ನೆ ಮಾಡಿತ್ತು. ಹೈಕೋರ್ಟ್ ಜಾಮೀನು ನೀಡುವಾಗ ವಿವೇಚನೆಯನ್ನ ಬಳಸಿಲ್ಲ ಅಂತ ಹೇಳಿ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಜಾಮೀನು ನೀಡುವಾಗ ವಿವೇಚನೆಯನ್ನ ಬಳಸಬೇಕಾಗಿತ್ತು. ಸೆಷನ್ಸ್ ಕೋರ್ಟ್ ಅಲ್ಲಿ ಈ ರೀತಿಯ ಘಟನೆ ಆಗಿದ್ರೆ, ಈ ರೀತಿಯ ತೀರ್ಪು ಬಂದಿದ್ರೆ ಅದನ್ನ ಒಂದು ರೀತಿಯಲ್ಲಿ ಅಲ್ಲಿ ತಪ್ಪುಗಳಾಗ್ತಾ ಇರುತ್ತೆ. ಆದರೆ ಹೈಕೋರ್ಟ್ ಅಲ್ಲೇ ಈ ರೀತಿ ಆಗಿದೆ ಅಂತಂದ್ರೆ ಇದ್ಯಾವ ಅರ್ಥ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಸೊ ಈಗ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿ ವಿವೇಚನೆಯನ್ನ ಬಳಸಿಲ್ಲ ಅಂತ ನೇರವಾಗಿ ಹೇಳಿದೆ. ಇದು ಕ್ರಮ ಸರಿಯಲ್ಲ ಅಂತಾನೂ ಕೂಡ ಹೇಳಿದೆ. ಜೊತೆಗೆ ಹೈಕೋರ್ಟ್ನ ಈ ತೀರ್ಪಿನ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದೆ. ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇನ್ನೊಂದು ವಿಚಾರವನ್ನ ಹೇಳಿದೆ. ಜಾಮೀನು ರದ್ದಾದ ತಕ್ಷಣ ಇದೊಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗಿದೆ ಅಂತ ಹೇಳಿದೆ. ಬಳ್ಳಾರಿ ಜೈಲಿಗೆ ದರ್ಶನ್, ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ, ಬಳ್ಳಾರಿ ಜೈಲಿಗೆ ಸುಬ್ಬ, ಪರಪ್ಪನ ಅಗ್ರಹಾರಕ್ಕೆ ಸುಬ್ಬಿ ಮತ್ತೆ ಜೈಲಿಗೆ. ಬಳ್ಳಾರಿ ಜೈಲಲ್ಲಿದ್ದಾಗ ದರ್ಶನ್ಗೆ ಜಾಮೀನು ಸಿಕ್ಕಿತ್ತು, ಆದ್ದರಿಂದ ಅಗೇನ್ ಅದೇ ಬಳ್ಳಾರಿ ಜೈಲಿಗೆ ಹೋಗಬೇಕಾಗುತ್ತೆ. ಇನ್ನ ಬಹಳ ಮುಖ್ಯವಾದಂತಹ ವಿಚಾರ, ದರ್ಶನ್ಗೆ ಇನ್ನು ಮುಂದೆ ರಾಜಾತಿಥ್ಯ ಸಿಗೋದಿಲ್ಲ. ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮನೆಯಿಂದ ಊಟ ತರಿಸ್ಕೊಳ್ಳೋದು, ಹಾಸಿಗೆ, ದಿಂಬು ಇತ್ಯಾದಿ ವ್ಯವಸ್ಥೆ ಅವೆಲ್ಲವೂ ಕೂಡ ಸಿಗೋದಿಲ್ಲ. ದರ್ಶನ್ ಕೊಲೆ ಕೇಸಲ್ಲಿ ಸರ್ಕಾರಕ್ಕೆ ದೊಡ್ಡ ಗೆಲುವು ಇದು. ದರ್ಶನ್ ಕೊಲೆ ಕೇಸಲ್ಲಿ ಸರ್ಕಾರಕ್ಕೆ ದೊಡ್ಡ ಗೆಲುವು. ಪ್ರಬಲವಾದ ವಾದ ಮಂಡನೆ ಮಾಡಿತ್ತು. ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜಾಮೀನು ಮುಂದುವರಿಬಾರದು ಅಂತ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನ ಜಾಮೀನನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದು ಇದೇ ಸರ್ಕಾರ. ಈಗ ಸರ್ಕಾರಕ್ಕೆ ದೊಡ್ಡ ಗೆಲುವು ದರ್ಶನ್ ವಿಚಾರದಲ್ಲಿ. ದರ್ಶನ್ ವಿರುದ್ಧ ಬಲವಾದ ವಾದ ಮಂಡನೆ ಮಾಡಿದ್ದು ಸರ್ಕಾರದ ಪರ ವಕೀಲರು. ಯಾಕೆ ಜಾಮೀನು ರದ್ದಾಗಬೇಕು ಅನ್ನೋದ್ರ ಬಗ್ಗೆ ಹಲವು ವಿಚಾರಗಳನ್ನ ದೃಢಪಡಿಸಿತ್ತು ಸರ್ಕಾರದ ಪರ ವಕೀಲರ ತಂಡ. ಸೊ ಈಗ ದರ್ಶನ್ ಅಂಡ್ ಗ್ಯಾಂಗ್ ಮರಳಿ ಜೈಲಿಗೆ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರಕ್ಕೆ ಮನೆಯಿಂದ ಆಚೆ ಹೋದ್ರಲ್ಲ, ಈಗ ಜಾಮೀನು ಪಡೆದಿದ್ರು ದರ್ಶನ್. ಮತ್ತೆ ಬಳ್ಳಾರಿ ಜೈಲನ್ನ ಸೇರ್ತಾರೆ ನಟ ದರ್ಶನ್. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಜಾಮೀನು ಸಿಕ್ಕಿತ್ತು. ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ರು. ಈಗ ಮತ್ತೆ ಬಳ್ಳಾರಿ ಜೈಲಲ್ಲಿ ಇದ್ದಾಗಲೇ ಜಾಮೀನು ಪಡೆದಿದ್ರಿಂದ ನಟ ದರ್ಶನ್ ಈಗ ಮತ್ತೆ ಬಳ್ಳಾರಿ ಜೈಲಿಗೆ. ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿರುವುದು. ಹೈಕೋರ್ಟ್ ತೀರ್ಪು ಸರಿಯಿಲ್ಲ, ಕ್ರಮ ಸರಿಯಿಲ್ಲ ಅನ್ನುವಂಥ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಿದೆ. ಈ ಹಿಂದೆಯೂ ಕೂಡ ಹೈಕೋರ್ಟ್ನ ಕ್ರಮವನ್ನ ಪ್ರಶ್ನೆ ಮಾಡಿತ್ತು. ಹೈಕೋರ್ಟ್ ಜಾಮೀನು ನೀಡುವಾಗ ವಿವೇಚನೆಯನ್ನ ಬಳಸಿಲ್ಲ ಅಂತ ಹೇಳಿ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಜಾಮೀನು ನೀಡುವಾಗ ವಿವೇಚನೆಯನ್ನ ಬಳಸಬೇಕಾಗಿತ್ತು. ಸೆಷನ್ಸ್ ಕೋರ್ಟ್ ಅಲ್ಲಿ ಈ ರೀತಿಯ ಘಟನೆ ಆಗಿದ್ರೆ, ಈ ರೀತಿಯ ತೀರ್ಪು ಬಂದಿದ್ರೆ ಅದನ್ನ ಒಂದು ರೀತಿಯಲ್ಲಿ ಅಲ್ಲಿ ತಪ್ಪುಗಳಾಗ್ತಾ ಇರುತ್ತೆ. ಆದರೆ ಹೈಕೋರ್ಟ್ ಅಲ್ಲೇ ಈ ರೀತಿ ಆಗಿದೆ ಅಂತಂದ್ರೆ ಇದ್ಯಾವ ಅರ್ಥ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಸೊ ಈಗ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿ ವಿವೇಚನೆಯನ್ನ ಬಳಸಿಲ್ಲ ಅಂತ ನೇರವಾಗಿ ಹೇಳಿದೆ. ಇದು ಕ್ರಮ ಸರಿಯಲ್ಲ ಅಂತಾನೂ ಕೂಡ ಹೇಳಿದೆ. ಜೊತೆಗೆ ಹೈಕೋರ್ಟ್ನ ಈ ತೀರ್ಪಿನ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದೆ. ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇನ್ನೊಂದು ವಿಚಾರವನ್ನ ಹೇಳಿದೆ. ಜಾಮೀನು ರದ್ದಾದ ತಕ್ಷಣ ಇದೊಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗಿದೆ ಅಂತ ಹೇಳಿದೆ. ಬಳ್ಳಾರಿ ಜೈಲಿಗೆ ದರ್ಶನ್,
ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ, ಬಳ್ಳಾರಿ ಜೈಲಿಗೆ ಸುಬ್ಬ, ಪರಪ್ಪನ ಅಗ್ರಹಾರಕ್ಕೆ ಸುಬ್ಬಿ, ಸುಬ್ಬಿ ಮತ್ತೆ ಜೈಲಿಗೆ. ಬಳ್ಳಾರಿ ಜೈಲಲ್ಲಿದ್ದಾಗ ದರ್ಶನ್ಗೆ ಜಾಮೀನು ಸಿಕ್ಕಿತ್ತು, ಆದ್ದರಿಂದ ಅಗೇನ್ ಅದೇ ಬಳ್ಳಾರಿ ಜೈಲಿಗೆ ಹೋಗಬೇಕಾಗುತ್ತೆ. ಇನ್ನ ಬಹಳ ಮುಖ್ಯವಾದಂತಹ ವಿಚಾರ, ದರ್ಶನ್ಗೆ ಇನ್ ಮುಂದೆ ರಾಜಾತಿಥ್ಯ ಸಿಗೋದಿಲ್ಲ. ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮನೆಯಿಂದ ಊಟ ತರಿಸಿಕೊಳ್ಳೋದು, ಹಾಸಿಗೆ, ದಿಂಬು ಇತ್ಯಾದಿ ವ್ಯವಸ್ಥೆ ಅವೆಲ್ಲವೂ ಕೂಡ ಸಿಗೋದಿಲ್ಲ. ದರ್ಶನ್ ಕೊಲೆ ಕೇಸಲ್ಲಿ ಸರ್ಕಾರಕ್ಕೆ ದೊಡ್ಡ ಗೆಲುವು ಇದು. ದರ್ಶನ್ ಕೊಲೆ ಕೇಸಲ್ಲಿ ಸರ್ಕಾರಕ್ಕೆ ದೊಡ್ಡ ಗೆಲುವು. ಪ್ರಬಲವಾದ ವಾದ ಮಂಡನೆ ಮಾಡಿತ್ತು. ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜಾಮೀನು ಮುಂದುವರಿಬಾರದು ಅಂತ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ, ಹೈಕೋರ್ಟ್ನ ಜಾಮೀನನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದು ಇದೇ ಸರ್ಕಾರ. ಈಗ ಸರ್ಕಾರಕ್ಕೆ ದೊಡ್ಡ ಗೆಲುವು ದರ್ಶನ್ ವಿಚಾರದಲ್ಲಿ. ದರ್ಶನ್ ವಿರುದ್ಧ ಬಲವಾದ ವಾದ ಮಂಡನೆ ಮಾಡಿದ್ದು ಸರ್ಕಾರದ ಪರ ವಕೀಲರು. ಯಾಕೆ ಜಾಮೀನು ರದ್ದಾಗಬೇಕು ಅನ್ನೋದ್ರ ಬಗ್ಗೆ ಹಲವು ವಿಚಾರಗಳನ್ನ ದೃಢಪಡಿಸಿತ್ತು ಸರ್ಕಾರದ ಪರ ವಕೀಲರ ತಂಡ. ಸೊ ಈಗ ದರ್ಶನ್ ಅಂಡ್ ಗ್ಯಾಂಗ್ ಮರಳಿ ಜೈಲಿಗೆ, ಪವಿತ್ರ ಗೌಡ ಪರಪ್ಪನ ಅಗ್ರಹಾರಕ್ಕೆ, ಮನೆಯಿಂದ ಆಚೆ ಹೋದ್ರಲ್ಲ, ಈಗ ಜಾಮೀನು ಪಡೆದಿದ್ರು ದರ್ಶನ್. ಮತ್ತೆ ಬಳ್ಳಾರಿ ಜೈಲನ್ನ ಸೇರ್ತಾರೆ ನಟ ದರ್ಶನ್. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಜಾಮೀನು ಸಿಕ್ಕಿತ್ತು, ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬಂದಿದ್ರು. ಈಗ ಮತ್ತೆ ಬಳ್ಳಾರಿ ಜೈಲಲ್ಲಿ ಇದ್ದಾಗಲೇ ಜಾಮೀನು ಪಡೆದಿದ್ರಿಂದ ನಟ ದರ್ಶನ್ ಈಗ ಮತ್ತೆ ಬಳ್ಳಾರಿ ಜೈಲಿಗೆ. ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿರುವುದು. ಹೈಕೋರ್ಟ್ ತೀರ್ಪು ಸರಿಯಿಲ್ಲ, ಕ್ರಮ ಸರಿಯಿಲ್ಲ ಅನ್ನುವಂಥ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಿದೆ. ಈ ಹಿಂದೆಯೂ ಕೂಡ ಹೈಕೋರ್ಟ್ನ ಕ್ರಮವನ್ನ ಪ್ರಶ್ನೆ ಮಾಡಿತ್ತು. ಹೈಕೋರ್ಟ್ ಜಾಮೀನು ನೀಡುವಾಗ ವಿವೇಚನೆಯನ್ನ ಬಳಸಿಲ್ಲ ಅಂತ ಹೇಳಿ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಜಾಮೀನು ನೀಡುವಾಗ ವಿವೇಚನೆಯನ್ನ ಬಳಸಬೇಕಾಗಿತ್ತು. ಸೆಷನ್ಸ್ ಕೋರ್ಟ್ ಅಲ್ಲಿ ಈ ರೀತಿಯ ಘಟನೆ ಆಗಿದ್ರೆ, ಈ ರೀತಿಯ ತೀರ್ಪು ಬಂದಿದ್ರೆ ಅದನ್ನ ಒಂದು ರೀತಿಯಲ್ಲಿ ಅಲ್ಲಿ ತಪ್ಪುಗಳಾಗ್ತಾ ಇರುತ್ತೆ. ಆದರೆ ಹೈಕೋರ್ಟ್ ಅಲ್ಲೇ ಈ ರೀತಿ ಆಗಿದೆ ಅಂತಂದ್ರೆ ಇದ್ಯಾವ ಅರ್ಥ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಸೊ ಈಗ ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿ ವಿವೇಚನೆಯನ್ನ ಬಳಸಿಲ್ಲ ಅಂತ ನೇರವಾಗಿ ಹೇಳಿದೆ. ಇದು ಕ್ರಮ ಸರಿಯಲ್ಲ ಅಂತಾನೂ ಕೂಡ ಹೇಳಿದೆ. ಜೊತೆಗೆ ಹೈಕೋರ್ಟ್ನ ಈ ತೀರ್ಪಿನ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದೆ. ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇನ್ನೊಂದು ವಿಚಾರವನ್ನು ಹೇಳಿದೆ. ಜಾಮೀನು ರದ್ದಾದ ತಕ್ಷಣ ಇದೊಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಆಗಿದೆ ಅಂತ ಹೇಳಿದೆ. ಬಳ್ಳಾರಿ ಜೈಲಿಗೆ ದರ್ಶನ್, ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ, ಬಳ್ಳಾರಿ ಜೈಲಿಗೆ ಸುಬ್ಬ, ಪರಪ್ಪನ ಅಗ್ರಹಾರಕ್ಕೆ ಸುಬ್ಬಿ ಮತ್ತೆ ಜೈಲಿಗೆ. ಬಳ್ಳಾರಿ ಜೈಲಲ್ಲಿದ್ದಾಗ ದರ್ಶನ್ಗೆ ಜಾಮೀನು ಸಿಕ್ಕಿತ್ತು, ಆದ್ದರಿಂದ ಅಗೇನ್ ಅದೇ ಬಳ್ಳಾರಿ ಜೈಲಿಗೆ ಹೋಗಬೇಕಾಗುತ್ತೆ. ಇನ್ನ ಬಹಳ ಮುಖ್ಯವಾದಂತಹ ವಿಚಾರ, ದರ್ಶನ್ಗೆ ಇನ್ ಮುಂದೆ ರಾಜಾತಿಥ್ಯ ಸಿಗೋದಿಲ್ಲ. ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಮನೆಯಿಂದ ಊಟ ತರಿಸಿಕೊಳ್ಳೋದು, ಹಾಸಿಗೆ, ದಿಂಬು ಇತ್ಯಾದಿ ವ್ಯವಸ್ಥೆ ಅವೆಲ್ಲವೂ ಕೂಡ ಸಿಗೋದಿಲ್ಲ. ದರ್ಶನ್ ಕೊಲೆ ಕೇಸಲ್ಲಿ ಸರ್ಕಾರಕ್ಕೆ ದೊಡ್ಡ ಗೆಲುವು ಇದು. ದರ್ಶನ್ ಕೊಲೆ ಕೇಸಲ್ಲಿ ಸರ್ಕಾರಕ್ಕೆ ದೊಡ್ಡ ಗೆಲುವು. ಪ್ರಬಲವಾದ ವಾದ ಮಂಡನೆ ಮಾಡಿತ್ತು. ಯಾವುದೇ ಕಾರಣಕ್ಕೂ ದರ್ಶನ್ಗೆ ಜಾಮೀನು ಮುಂದುವರಿಬಾರದು ಅಂತ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ, ಹೈಕೋರ್ಟ್ನ ಜಾಮೀನನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದು ಇದೇ ಸರ್ಕಾರ. ಈಗ ಸರ್ಕಾರಕ್ಕೆ ದೊಡ್ಡ ಗೆಲುವು ದರ್ಶನ್ ವಿಚಾರದಲ್ಲಿ. ದರ್ಶನ್ ವಿರುದ್ಧ ಬಲವಾದ ವಾದ ಮಂಡನೆ ಮಾಡಿದ್ದು ಸರ್ಕಾರದ ಪರ ವಕೀಲರು. ಯಾಕೆ ಜಾಮೀನು ರದ್ದಾಗಬೇಕು ಅನ್ನೋದ್ರ ಬಗ್ಗೆ ಹಲವು ವಿಚಾರಗಳನ್ನ ದೃಢಪಡಿಸಿತ್ತು ಸರ್ಕಾರದ ಪರ ವಕೀಲರ ತಂಡ. ಸೊ ಈಗ
ದರ್ಶನ್ ಅಂಡ್ ಗ್ಯಾಂಗ್ ಮರಳಿ ಜೈಲಿಗೆ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರಕ್ಕೆ